ರೈತ ಬಾಂಧವರಿಗೆ ರಮೇಶ್ ಹುಗಾರ್ ಮಾಡುವ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ಮಾನ್ಯ ಕರ್ನಾಟಕ ಸರ್ಕಾರದ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಇವತ್ತು ಸರ್ಕಾರದಲ್ಲಿ ಸಚಿವರಾಗಿದ್ದು ರೈತರು ಪ್ರತಿ ವರ್ಷ ಬರಗಾಲ ಬರಬೇಕು, ನಮ್ಮ ಸಾಲ ಮನ್ನಾ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡಿರ್ತಾರೆ ಅಂತಕ್ಕಂಥದ್ದು ತಮ್ಮ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿಯಾದದ್ದು ಅಂತಕ್ಕಂಥದ್ದು ತಾವು ತಿಳಿದು ಮಾತನಾಡಬೇಕಾಗಿತ್ತು. ಶಿವಾನಂದ ಪಾಟೀಲ್ ಸಾಹೇಬ್ರೇ, ಇವತ್ತು ರಾಜ್ಯದಲ್ಲಿ ರೈತ ಸಾಲ ಮಾಡಿ ಬೆಳೆಗೆ ಹಾಕಿದ್ದಾನೆ, ಭೂಮಿಗೆ ಹಾಕಿದ್ದಾನೆ. ಮಳೆ ಬರದೆ, ಹೊಳೆಯಲ್ಲಿ ನೀರಿಲ್ಲದೆ ಆ ಬೆಳೆ ಅವನ ರೈತನ ಕೈಗೆ ಬರದೆ ಸಾಯ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ತಾವು ರೈತ ಬರಗಾಲ ಎಂದು ಭಾವಿಸಿದವನಲ್ಲ, ಬರಗಾಲ ನಮಗೆ ಬರಲಿ ಅಂತೂ ಕೇಳಿಕೊಂಡವನಲ್ಲ. ಒಳ್ಳೆ ಬೆಳೆ, ಒಳ್ಳೆ ಮಳೆ, ನದಿಯಲ್ಲಿ ನೀರು ಎಲ್ಲವನ್ನು ಇದ್ರೆ ಅವನಿಗೆ ಸಂತೋಷದಿಂದಾಗಿ ಬೆಳೆ ಬೆಳೆದು ಈ ದೇಶಕ್ಕೆ ಅನ್ನ ಸಮರ್ಪಣೆ ಮಾಡುವ ರೈತ. ರೈತ ಬೆಳೆದ ಬೆಳೆಗೆ ತಾವು ಸರಿಯಾದ ಬೆಲೆ ಕೊಟ್ಟರೆ, ರೈತ ಬೆಳೆದಂಥ ಬೆಳೆಗೆ ಸರಿಯಾದ ಮಾನದಂಡದ ಮೇಲೆ ಬೆಲೆ ನಿಗದಿಪಡಿಸಿದ್ರೆ ಇವತ್ತು ರೈತ ಸಾಲಗಾರನಾಗ್ತಾ ಇರಲಿಲ್ಲ, ರೈತ ಸಂಕಷ್ಟಕ್ಕೆ ಸಿಲುಕ್ತಾ ಇರಲಿಲ್ಲ, ರೈತ ಆತ್ಮಹತ್ಯೆ ದಾರಿ ಹಿಡಿತಾ ಇರಲಿಲ್ಲ. ಇವತ್ತು ಸರ್ಕಾರದ ವೈಫಲ್ಯ, ರೈತ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ನಿಗದಿಪಡಿಸದ ವೈಫಲ್ಯ. ಪ್ರಕೃತಿ ನಂಬಿ ಬಿತ್ತನೆ ಮಾಡ್ತಾನೆ, ಬೀಜ ಗೊಬ್ಬರ ಸುರುತ್ತಾನೆ, ಮಳೆ ಬರಲ್ಲ. ಮಳೆ ಬರದೇ ಇದ್ರೆ ಬೆಳೆ ಬರಲ್ಲ. ಬೆಳೆ ಮಾಡಿದ ಸಾಲ, ಬೆಳೆಗೆ ನಂಬಿ ಹಾಕಿ ಮಾಡಿರ್ತಕ್ಕಂಥ ಸಾಲ ಕಟ್ಟಕ್ಕಾಗದೆ ಇವತ್ತು ನೇಣಿಗೆ ಶರಣಾಗ್ತಾ ಇದ್ದಾನೆ. ಇಷ್ಟೊಂದು ತೊಂದರೆಗಳಿಂದ ಬದುಕು ಸಾಗಿಸ್ತಾ ಇರುವ ರೈತ ಬರಗಾಲ ಬಯಸ್ತಾನ ಸ್ವಾಮಿ? ತಾವು ಬಯಸ್ತೀರಿ ಬರಗಾಲ? ಬರಗಾಲದ ಪರಿಹಾರ ಹಣ ಲೂಟಿ ಮಾಡೋದಕ್ಕೆ, ರೈತರಿಗೆ ಬರಬೇಕಾದ ಹಣದಲ್ಲಿ ಕಮಿಷನ್ ಹೊಡೆಯುವುದಕ್ಕೆ, ರೈತನಿಗೆ ಮುಟ್ಟಬೇಕಾಗಿತ್ತಂತ ಬರ ಪರಿಹಾರ ಇನ್ನೂ ಕೊಟ್ಟಿಲ್ಲ. ಆದರೆ ರೈತನ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡುವ ಸೌಜನ್ಯ ತಮಗಿಲ್ಲ. ರೈತನ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡಬೇಕು ಅನ್ನುವ ಒಂದು ಪರಿಜ್ಞಾನವೂ ಇಲ್ಲ ತಮಗೆ. ಬರ ಪರಿಹಾರದ ಹಣ ಕೊಡದೆ ರೈತನಿಗೆ ತೊಂದರೆಯಲ್ಲಿ ಸಿಲುಕಿಸಿದ್ದೀರಿ. ಏನು ರೈತನ ಸಾಲ ಮನ್ನಾ ಮಾಡಿದ್ದೀರಿ ಅನ್ನೋಂಗೆ ಹೇಳ್ತಾ ಇದ್ದೀರಿ. ಮಾಡ್ರಿ, ರೈತನ ಸಾಲ ಮನ್ನಾ ಮಾಡ್ರಿ. ರೈತ ಬೆಳೆಗೆ ತಂದು ಸಾಲ ಮಾಡಿದ್ದಾನೆ, ಬೆಳೆಯಲು ಸಾಲ ಮಾಡಿದ್ದಾನೆ. ಮಳೆ ಇಲ್ಲ, ನದಿಯಲ್ಲಿ ನೀರಿಲ್ಲದೆ ಬೆಳೆ ಬರದೇ ಇದ್ರೆ ಅವನು ಬ್ಯಾಂಕಿಗೆ ಸಾಲ ಯಾವ ರೀತಿ ಕಟ್ಟಬೇಕು? ತನ್ನ ಸ್ವಂತಕ್ಕಾಗಿ ಸಾಲ ಮಾಡಿಲ್ಲ. ಈ ದೇಶದ 100 ಕೋಟಿ ಜನರಿಗೆ ಅನ್ನ ನೀಡಲು ಸಾಲ ಮಾಡಿದ್ದಾನೆ. ಈ ದೇಶದ ಜನರನ್ನು ಬದುಕಿಸ್ಕೋಸ್ಕರ ಸಾಲ ಮಾಡಿದ್ದಾನೆ. ಈ ದೇಶದಲ್ಲಿ ಅನ್ನ ಇಲ್ಲದೆ ಸಾಯುವ ಪರಿಸ್ಥಿತಿ ಜನರಿಗೆ ಬರಬಾರ್ದು ಅಂತಕ್ಕಂಥ ವಿಚಾರ ಬಿಟ್ಟುಕೊಂಡು ತನ್ನ ಭೂಮಿಗೆ ತಂದು ಸಾಲ ಸೂಲ ಮಾಡಿ ಬೆಳೆ ಹಾಕಿದ್ದಾನೆ. ಆದರೆ ಬೆಳೆ ಕೈಗೆ ಬಂದಿಲ್ಲ ಸ್ವಾಮಿ. ನೀವು ಇದೇ ಥರ ಉಚ್ಚಟನದ ಮಾತುಗಳು ಮುಂದೆ ಆಡ್ತಾ ಹೋದರೆ ಈ ದೇಶದಲ್ಲಿ ರೈತ ಕುಲ ನಶಿಸಿ ಹೋಗುವ ಕಾಲ ಬರುತ್ತದೆ. ರೈತರು ಅನ್ನ ಬೆಳೆಯುವುದನ್ನು ಬಿಟ್ಟರೆ ಏನು ಹೊಟ್ಟಿಗೆ ಮಣ್ಣು ತಿತ್ತೀರಾ ನೀವು? ಸಾಲದ ಸುಳಿಯಲ್ಲಿ ಸಿಕ್ಕು ರೈತ ಸಾಯ್ತಾ ಇದ್ದಾರೆ, ರೈತ ಕುಲ ನಶಿಸಿ ಹೋಗುತ್ತದೆ. ಈ ದೇಶದಲ್ಲಿ ಆಹಾರ ಭದ್ರತೆ, ಆಹಾರ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಅದನ್ನಾದರೂ ಮನದಲ್ಲಿಟ್ಟುಕೊಂಡು ಸೌಜನ್ಯಕ್ಕಾದರೂ ರೈತನ ಬಗ್ಗೆ ಕರುಣೆ ಇಟ್ಟು ಮಾತನಾಡೋದು ಕಲಿಯಿರಿ ಸಚಿವರೇ. ತಾವು ಒಬ್ಬರು ಸಕ್ಕರೆ ಸಚಿವರಾಗಿ ಕಬ್ಬಿಗೆ ಒಂದು ಸರಿಯಾದ ಬೆಲೆ ನಿಗದಿಪಡಿಸಕ್ಕಾಗಿಲ್ಲ, ಸರಿಯಾದ ಮಾನದಂಡದ ಮೇಲೆ ಕಬ್ಬಿಗೆ ಬೆಲೆ ಸಿಕ್ಕರೆ ಇವತ್ತು ರೈತ ಚೇತರಿಸಿಕೊಳ್ಳುತ್ತಾನೆ. ಅದನ್ನು ಮಾಡೋದು ಬಿಟ್ಟು ಒಬ್ಬ ರೈತರ ಬಗ್ಗೆ ಅವಹೇಳನಕಾರಿ ಮಾತನಾಡೋದನ್ನು ಕಲ್ತಿದ್ದೀರಲ್ಲ ಸ್ವಾಮಿ. ಇದನ್ನು ಕೂಡಲೇ ಬಿಡಬೇಕು. ರಾಜ್ಯದ ಮುಖ್ಯಮಂತ್ರಿಗಳು ಅವರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅವರನ್ನು ಸಚಿವ ಸಂಪುಟದಿಂದ ತೆಗೆಯಬೇಕು. ರೈತರ ಕ್ಷಮೆ ಕೇಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ
ರೈತರ ಶಾಪ ನಿಮ್ಮ ಸರ್ಕಾರಕ್ಕೂ ನಿಮಗೂ ತಟ್ಟುತ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ. ಮಾನ್ಯ ಶಿವಾನಂದ ಪಾಟೀಲ್ ಅವರ ಹೇಳಿಕೆಯನ್ನು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ರಾಜ್ಯದ ಪರವಾಗಿ ಮತ್ತು ಕಲಬುರಗಿ ಜಿಲ್ಲೆಯ ಪರವಾಗಿ ಖಂಡಿತವಾಗಿ ಖಂಡಿಸ್ತೇವೆ. ಇದು ರೈತರಿಗೆ ಅಪಮಾನ ಮಾಡಿದ್ದೀರಿ, ನೀವು ದಯವಿಟ್ಟು ಕ್ಷಮೆ ಕೇಳಲೇಬೇಕು. ಕೇಳದೇ ಇದ್ದರೆ, ನಿಮ್ಮ ಮೇಲೆ ಕ್ರಮ ಆಗದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ರಮೇಶ್ ಹುಗಾರ್, ಜಿಲ್ಲಾಧ್ಯಕ್ಷರು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕಲಬುರಗಿ.